ಬೆಳೆಸ್ಕೊಳ್ಳೋದು ತಲೆಗೆ ಹೋಗ್ಬೇಕು. ಗಾಂಧಿವಾದಿಗಳು ಭಾಳ ಚೆನ್ನಾಗಿ ಖುಷಿ ಕೊಟ್ಟಿದ್ರು, ಸಂತೋಷ ಪಟ್ಟಿದ್ರು. ಒಂದು ಕಡೆ ಮೂಲ ಸಾಮ್ರಾಜ್ಯ ಆಗ್ತಾ ಇದೆ, ಇನ್ನೊಂದು ಕಡೆ ಸಾಮಾನ್ಯ ಅಶೋಕ್ ಸಾಹೇಬರು ಆಗ್ತಾ ಇದ್ರು, ಗೌತಮ್ ಬುದ್ಧನ ಆಗ್ತಾ ಇದ್ರು. ಬಹುಜನ ಚಳವಳಿ, ಈ ಬಹುಜನ ಚಳವಳಿ ಮಧ್ಯದಲ್ಲಿ ಆ ಮೂರು ಮಹಾತ್ಮವರು ಅಂತೆ ಆದಾಗ, ಸಾಮ್ರಾಜ್ಯ ಅಂತ ಆದಾಗ ಪೂಲೆ ಸಾಹೇಬರು ಹೆಂಗೆ ಅದನ್ನ ಈ ಚಳವಳಿಯನ್ನ ಹೊಸ ಸೂರ್ಯ. ಎಲ್ರಿಗೂ ಜೈ ಭೀಮ್. ಇವತ್ತು ಮಾನ್ಯವರು ದಾದಾ ಸಾಹೇಬ್ ಕಾನ್ಸಿರಾಮ್ ಸಾಹೇಬ್ರ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಆನೇಕಲ್ ತಾಲೂಕು ಅಸೆಂಬ್ಲಿ ವತಿಯಿಂದ ಕಾವಲಹೊಸಳ್ಳಿ ಜನತಾ ಕಾಲೋನಿಯಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದರು. ಮತ್ತು ನಮ್ಮ ಪಕ್ಷದಲ್ಲಿ ಕೆಲವರಿಗೆ ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದ್ದೇವೆ. ಈ ಒಂದು ಕಾರ್ಯಕ್ರಮದ ಮುಖೇನ ನಾವು ಬಹುಜನ ಸಮಾಜದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಏನು ಈ ದೇಶದಲ್ಲಿ 70 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಿದೆ, ತದನಂತರ BJP ಇವತ್ತು ಆಡಳಿತ ಮಾಡ್ತಾ ಇದೆ. ಇಲ್ಲಿವರೆಗೂ ಕೂಡ ಜನ ಕಾಂಗ್ರೆಸ್ಸು ಮತ್ತು BJPಗೆ ಮತ ಹಾಕೋದ್ರ ಮುಖಾಂತರವಾಗಿ ನಿರೀಕ್ಷೆಯನ್ನು ಇಟ್ಟು, ಕಾಂಗ್ರೆಸ್ ಬಂದರೆ ನಮ್ಮ ಭವಿಷ್ಯಗಳು ಬದಲಾವಣೆ ಆಗುತ್ತೆ, BJP ಬಂದರೆ ನಮ್ಮ ಭವಿಷ್ಯಗಳು ಬದಲಾವಣೆ ಆಗುತ್ತೆ, ಬಡತನ ಹೋಗುತ್ತೆ, ಅಸ್ಪೃಶ್ಯತೆ ಹೋಗುತ್ತೆ, ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ಸಿಗುತ್ತೆ, ಮೂಲಭೂತ ಸೌಲಭ್ಯಗಳು ಸಿಗುತ್ತೆ ಅಂತೇಳಿ ಜನ ಏನು ಅಂದಿನಿಂದ ಇಂದಿನವರೆಗೂ ಕೂಡ BJP ಬಿಟ್ಟರೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಬಿಟ್ಟರೆ BJPಯನ್ನು ಗೆಲ್ಲಿಸ್ತಾ ಬರ್ತಾ ಇದ್ದಾರೆ. ಆದರೆ ಇವತ್ತು ಏನು 2026ರಲ್ಲಿ ನಾವಿದ್ದೀವಿ, ಜನರಿಗೆ ಇವತ್ತು ನಂಬಿಕೆ ಅನ್ನೋದು ಹೋಗಿದೆ. ಕಾಂಗ್ರೆಸ್ ಮೇಲೂ ನಂಬಿಕೆ ಇಲ್ಲ, BJP ಮೇಲೆ ಕೂಡ ನಂಬಿಕೆ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಾವು ಹಳ್ಳಿಗಳಿಗೆ ಹೋದಾಗ, ಜನಸಾಮಾನ್ಯರ ಮನೆಗಳಿಗೆ ಹೋದಾಗ ಜನ, ಅಣ್ಣ ನಮಗೆ ವಿಧಿ ಇಲ್ಲ ಅಣ್ಣ, ಕಾಂಗ್ರೆಸ್ ಬಿಟ್ಟರೆ BJP, BJP ಬಿಟ್ಟರೆ ಕಾಂಗ್ರೆಸ್ಗೆ ನಾವು ಓಟ್ ಹಾಕ್ಕೊಂಡು ಬಂದಿದ್ದೀವಿ, ಕಾಂಗ್ರೆಸ್ 70 ವರ್ಷ ದೇಶ ಆಳಿದೆ, ಕಾಂಗ್ರೆಸ್ ಸರಿಯಿಲ್ಲ ಅಂತ BJP ತಗೊಂಡು ಬಂದ್ವಿ, BJP ಇನ್ನೂ ಅಧ್ವಾನ, ಭಾಳಷ್ಟು ಕಷ್ಟಪಡ್ತಾ ಇದ್ದೀವಿ ಜೀವನನ ನಿರ್ವಹಣೆ ಮಾಡೋದಕ್ಕೆ. ನೀವು ಬಂದಿದ್ದೀರಾ, ನೀವು ಈ ಪಕ್ಷವನ್ನು ಬೆಳೆಸಬೇಕು, ಈ ಪಕ್ಷವನ್ನು ಬೆಳೆಸೋದ್ರ ಮುಖಾಂತರವಾಗಿ ಅಧಿಕಾರಕ್ಕೆ ಬಂದಿದೆ ಆದರೆ ಖಂಡಿತವಾಗ್ಲೂ ನಮಗೆ ನ್ಯಾಯ ಸಿಗುತ್ತೆ, ನಮಗೆ ಎಲ್ಲ ಅನುಕೂಲಗಳು ಅವಕಾಶಗಳು ಸಿಗುತ್ತೆ ಅನ್ನೋವಂಥ ನಂಬಿಕೆ ಕೊನೆಯದಾಗಿ ನಿಮ್ಮ ಮೇಲೆ ಇದೆ. ನೀವು ಈ ಪಕ್ಷವನ್ನು ಬೆಳೆಸಿ ಅಂತೇಳಿ ನಮಗೆಲ್ಲರೂ ಕೂಡ ಜನಸಾಮಾನ್ಯರು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಆನೇಕಲ್ ತಾಲೂಕಿನ ಜನರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು, ಜನಸಾಮಾನ್ಯರಿಗೆ ಅವಕಾಶಗಳು ಸಿಗಬೇಕು, ನೆಮ್ಮದಿಯ ಬದುಕು ಸಿಗಬೇಕಂದ್ರೆ ಬಾಬಾ ಸಾಹೇಬರು ಸಿದ್ಧಾಂತದಲ್ಲಿ ಬೆಳೀತಾ ಇರತಕ್ಕಂಥ ಪಕ್ಷ, ಮಾನ್ಯವರು ದಾದಾ ಸಾಹೇಬ್ ಕಾನ್ಸಿರಾಮ್ ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷ, ಈ ಪಕ್ಷ ಬೆಳೆದು ಅಧಿಕಾರಕ್ಕೆ ಬರಬೇಕು. ಯಾಕೆಂದರೆ ಬಹುಜನ ಸಮಾಜ ಪಕ್ಷ ಕೇವಲ ರಾಜಕಾರಣ ಮಾಡೋದಕ್ಕೆ ಮಾತ್ರ ಬಂದಿಲ್ಲ, ಅಧಿಕಾರವನ್ನು ಪಡೆಯೋದಕ್ಕೆ ಮಾತ್ರ ಬಂದಿಲ್ಲ, ಅಧಿಕಾರ ಪಡೆದು ದೇಶ ವಿದೇಶಗಳಲ್ಲಿ ಸಾವಿರಾರು ಕೋಟಿ ಆಸ್ತಿ ಮಾಡೋದಕ್ಕೆ ಬಂದಿಲ್ಲ. ಬಹುಜನ ಚಳವಳಿ ಇದು ಒಂದು ಸಾಮಾಜಿಕ ಪರಿವರ್ತನೆಯ ಒಂದು ಜನಾಂದೋಲನ. ಬಹುಜನ ಚಳವಳಿ ಹುಟ್ಟಿರೋದೇ ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ. ಏನು ಜಾತಿ ವ್ಯವಸ್ಥೆ ಇದೆ, ಬಡತನ ಇದೆ, ನಿರುದ್ಯೋಗ ಇದೆ, ಅನಕ್ಷರತೆ ಇದೆ, ಇವೆಲ್ಲವೂ ಕೂಡ ತೊಲಗಿ ಎಲ್ಲರಿಗೂ ಸಮಾನವಾದಂಥ ಹಕ್ಕು ಅವಕಾಶಗಳು ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಬಾಬಾ ಸಾಹೇಬರು ಹೇಳಿದಂತೆ ಅಧಿಕಾರಹೀನತೆಯೇ ಅಸ್ಪೃಶ್ಯತೆಗೆ ಕಾರಣ, ಅಧಿಕಾರಹೀನತೆಯೇ ಬಡತನಕ್ಕೆ ಕಾರಣ. ಆ ಅಧಿಕಾರ ಯಾವುದು ಅಂದರೆ ರಾಜ್ಯಾಧಿಕಾರ. ಆ ರಾಜ್ಯಾಧಿಕಾರದಲ್ಲಿದೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತೇಳಿ ಬಾಬಾ ಸಾಹೇಬರು ಏನು ಹೇಳಿದ್ದಾರೆ. ಆ ಬಾಬಾ ಸಾಹೇಬರ ಏನು ನುಡಿಯಂತೆ ಕಾನ್ಸಿರಾಮ್ ಸಾಹೇಬರು ಏನು ಬಹುಜನ ಸಮಾಜ ಪಕ್ಷವನ್ನು ಕಟ್ಟಿದ್ದಾರೆ, ಈ ಬಹುಜನ ಸಮಾಜ ಪಕ್ಷವನ್ನು ಕಟ್ಟೋದ್ರ ಮುಖಾಂತರವಾಗಿ ಎಲ್ಲರ ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನು ಹುಡ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಏನು ಸಿ.ಕೆ. ರಮಣ್ಣವರಾಗಿರ್ಬೋದು, ನಮ್ಮ ಯಲ್ಲಪ್ಪಣ್ಣವರಾಗಿರ್ಬೋದು, ಶ್ರೀನಿವಾಸರಾಗಿರ್ಬೋದು, ಮತ್ತು ನಮ್ಮ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಇದರ ಎಲ್ಲ ಒಂದು ಯುವಕರ ನಾವೆಲ್ಲರೂ ಕೂಡ ಒಂದು ಗಟ್ಟಿ ನಿರ್ಧಾರ ಮಾಡಿ ಈ ತಾಲೂಕಿನಲ್ಲಿ ನಾವು ಈ ಬಹುಜನ ಸಮಾಜ ಪಕ್ಷವನ್ನು ಕಟ್ಟೋದ್ರ ಮುಖಾಂತರವಾಗಿ ಅಧಿಕಾರಕ್ಕೆ ಬಂದು
ಎಲ್ಲ ಬಡವರ ಧ್ವನಿಯಾಗಬೇಕು, ಬಹುಜನರ ಧ್ವನಿಯಾಗಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಈ ಬಹುಜನ ಸಮಾಜ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ನಮಗೆ ಸಹಕಾರ ಕೊಡಬೇಕು, ನಮ್ಮನ್ನು ಬೆಂಬಲಿಸಬೇಕು. ಈ ಒಂದು ಆನೆ ಗುರುತಿಗೆ ನೀವು ಮುಂದಿನ ದಿನಗಳಲ್ಲಿ ಮತ ನೀಡಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಬಹುಜನ ಸಮಾಜ ಪಕ್ಷ ಅಂದರೆ ಇದು SC ST OBC ಧಾರ್ಮಿಕ ಅಲ್ಪಸಂಖ್ಯಾತರಿಗೋಸ್ಕರ ಹುಟ್ಟಿರ್ತಕ್ಕಂಥ ಪಕ್ಷ. ಬಹುಜನರಿಗೆ ಒಬ್ಬ ನಾಯಕರು ಬೇಕು, ಬಹುಜನ ಸಮಾಜ ಬೆಳಿಬೇಕು, ಬಹುಜನ ಸಮಾಜ ಈ ದೇಶದ ಮೂಲ ನಿವಾಸಿಗಳು, ಅವರಿಗೆ ಗೌರವ ಘನತೆ ಅಧಿಕಾರ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ಪಕ್ಷ ಬೆಳೆಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಆನೇಕಲ್ ತಾಲೂಕು ಮತ್ತು ಈ ರಾಜ್ಯದ ಎಲ್ಲ ಬಹುಜನರು ನಮಗೆ ಸಹಕಾರ ಕೊಡಬೇಕು, ಈ ಪಕ್ಷವನ್ನು ಬೆಂಬಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಜೈ ಭೀಮ್. BSP 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 ಜೈ ಭೀಮ್. ಆನೇಕಲ್ ತಾಲೂಕಿನ ನಾವಲಸಳ್ಳಿಯ ಗ್ರಾಮದ ಜನತಾ ಕಾಲೋನಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಭವನದಲ್ಲಿ ಪಂಜಾಬಿನ ಸಿಂಹ ದಾದಾ ಸಾಹೇಬ್ ಕಾಂಚರಾಮ್ ಸಾಹೇಬರ ಜಯಂತಿಯನ್ನು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ KC ನಾಗರಾಜ್ ಅವರು ಹಾಗೂ ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯರಾದಂಥ ಶ್ರೀರಾಮಣ್ಣವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಚಬ್ಬನಹಳ್ಳಿ ಯಲ್ಲಪ್ಪನವರು, ಇಡೀ ಬಹುಜನ ಸಮಾಜ ಪಾರ್ಟಿ ಎಲ್ಲ ಕಾರ್ಯಕರ್ತರು ಕೂಡ, ಹಿರಿಯ ನಾಯಕರು ಕೂಡ, ಬಹುಜನ ಸಮಾಜ ಪಾರ್ಟಿಯ ನಾಯಕರು ಕೂಡ ನಾನು ದಾದಾ ಸಾಹೇಬ್ ಕಾಂಚರಾಮ್ ಸಾಹೇಬರ ಜಯಂತಿಯನ್ನು ಮಾಡಬೇಕು ಅಂಥೇಳಿ ಹೊರಟಿದ್ದೀವಿ. ಅದರಿಂದ ಇನ್ನು ಮುಂದೆ ಬಹುಜನ ಸಮಾಜ ಪಕ್ಷದ ನಾವು ಮೂಲೆ ಮೂಲೆಯಲ್ಲೂ ಹಳ್ಳಿಗಳಲ್ಲಿ ಹೋಗಿ ಬಹುಜನ ಸಮಾಜ ಪಾರ್ಟಿಯನ್ನು ಕಟ್ತೀವಿ. ಅದೇ ರೀತಿ ಯಾವುದೇ ಆಶ್ರಮ ಆಗಲಿ, ಯಾವುದೇ ಮುಸ್ಲಿಮು ದರ್ಗಾ ಆಗಲಿ, ಯಾವುದೇ ನಮ್ಮ ಕ್ರಿಶ್ಚಿಯನ್ಸ್ ಇದಾಗಲಿ, ಅವ್ರಿಗೆ ನೇರವಾಗಿ ಆ ಕ್ರಿಶ್ಚಿಯನ್ಸರು ಅವ್ರ ಇದ್ರಿಗೆ ಹೋಗಿ ಅವರ ಕುಂದುಕೊರತೆಗಳನ್ನು ಕೇಳಿ ಯಾವುದೇ ರೀತಿ ಅವ್ರು ನಿಮಗೇನೇ ಪ್ರಾಬ್ಲಮ್ ಆದರೆ ಈ ಬಹುಜನ ಸಮಾಜ ಪಾರ್ಟಿ ಸಹಕಾರ ಕೊಡ್ತದೆ, ನೀವೆಲ್ಲ ನಮ್ಮ ಜೊತೆಲಿರ್ರಿ, ಬಹುಜನ ಸಮಾಜ ಪಾರ್ಟಿಯನ್ನು ಕಟ್ಟೋಣ, ನಿಮಗೆ ಯಾವುದೇ ರೀತಿ ತೊಂದರೆ ಆದಾಗ ಈ ಬಹುಜನ ಸಮಾಜ ಪಾರ್ಟಿ ಇದೆ ಅಂಥೇಳಿ ನಾವು ತಾಲೂಕು ಅಧ್ಯಕ್ಷರಂತ ನಾನು ಎಲ್ಲಪ್ಪರು ಮಾತಾಡ್ತಿದ್ವಿ. ದರ್ಗಾನಲ್ಲಿ ಅಷ್ಟೇ ಮುಸ್ಲಿಂ ಸಮುದಾಯದ ದರ್ಗಾ ಕೂಡ ಹೋಗ್ತೀವಿ. ಅಲ್ಲಿಯೂ ಕೂಡ ಯಾವುದೇ ಪ್ರಾಬ್ಲಮ್ ಇರಲಿ, ಮುಸ್ಲಿಮರಿಗೆ ಯಾವುದೇ ತೊಂದರೆ ಆಗಲಿ, ಒಂದು ಗಲಾಟೆ ಆಗಲಿ, ಒಂದು ರೌಡಿಜಾಮ್ ಆಗಲಿ, ಒಂದು ಪೊಲೀಸ್ ಸ್ಟೇಷನ್ ಆಗಲಿ, ಈ ಬಹುಜನ ಸಮಾಜ ಪಾರ್ಟಿ ಅದು ನಿರ್ವಹಿಸ್ತದೆ. ಆ ಬಹುಜನ ಸಮಾಜ ಪಾರ್ಟಿಗೆ ನೀವೆಲ್ಲ ಬೆಂಬಲ ಕೊಡಬೇಕು. ಈ ತಾಲೂಕಿನ ಬಹುಜನ ಸಮಾಜ ಪಾರ್ಟಿ ನೀವು ಗೆಲ್ಲಿಸಿ ವಿಧಾನಸೌಧ ಕಳಿಸ್ಬೇಕು. ಅದೇ ರೀತಿ ಎಲ್ಲ ಆಶ್ರಮಗಳಲ್ಲಿ ಕೂಡ ನಾವು ಭೇಟಿ ಮಾಡ್ತೀವಿ. ಏನೇ ಇರಲಿ ಹಳ್ಳಿಗಳಲ್ಲಿ ಕೂಡ ನಾವು ಓಡಾಡಿ ಬಡವರ ಕಷ್ಟ ಸುಖವನ್ನು ಸ್ಪಂದಿಸ್ತೀವಿ. ಏನೇ ತೊಂದರೆ ಇರಲಿ, ನೀರಿನ ವ್ಯವಸ್ಥೆ ಇರಲಿ, ರೋಡ್ನ ವ್ಯವಸ್ಥೆ ಇರಲಿ, ಆ ಹೆಣ್ಣುಮಕ್ಕಳು ಗಾರ್ಮೆಂಟ್ಸಲ್ಲಿ ಸುಮಾರು ಹಲವಾರು ಫ್ಯಾಕ್ಟ್ರಿಯಲ್ಲಿ ಕೂಡ ಪಾಪ ಅವರು ಸಂಬಳಗಳು ಕೊಡ್ದಿರ ಬೀದಿ ಪಾಲಾಗಿದ್ದಾರೆ. ಆ ಹೆಣ್ಣು ಮಕ್ಕಳು ಏನೇ ಆಗಲಿ ಆ ಫ್ಯಾಕ್ಟ್ರಿಗಳಲ್ಲಿ, ಪ್ರೈವೇಟ್ ಫ್ಯಾಕ್ಟ್ರಿಗಳಲ್ಲಿ ನಾವು ಹೋಗ್ತೀವಿ. ಆ ಹೆಣ್ಣು ಮಕ್ಳಿಗೆ ಅಲ್ಲೇ ಆಗಿದ್ರೆ ನಾವು ಸಹಿಸೋದಿಲ್ಲ. ಈ ಬಹುಜನ ಸಮಾಜ ಪಾರ್ಟಿ ಭಾಳ ಹೋರಾಟ ಮಾಡ್ತದೆ ಅಂತೇಳ್ತಾ, ಅದೇ ರೀತಿ ಹೆಣ್ಣು ಮಕ್ಕಳಿಗೆ ನಾವು ಸಹಕಾರ ಕೊಡ್ತೀವಿ. ಅದು ಏನೇ ಆಗಲಿ ನಾವು ನುಡಿತೀವಿ, ಹೇಳಿದಂತೆ ನುಡಿತೀವಿ ಅಂಥೇಳಿ ನಾವು ಬಹುಜನ ಸಮಾಜ ಪಾರ್ಟಿನ ಕಾರ್ಯಕ್ರಮವನ್ನು ಇಲ್ಲಿ ಬೆಂಬಲಿಸಿದ್ದೀವಿ. ಅದೇ ರೀತಿಯಾಗಿ ನಾವು ಎಲ್ಲ ಕಡೆಯೂ ನಮ್ಮ ಪೊಲೀಸ್ ಸಿಬ್ಬಂದಿಯವರು, ಈಗ ನಮ್ಮ CK ಸಾಹೇಬರು ಹೇಳಿದಂಗೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. 420 ತಿಪ್ಪೇಸ್ವಾಮಿ ಸುಮಾರು ನಮ್ಮ ಮುಂದೆ ಎತ್ಕೊಂಡೇ ವ್ಯಾಪಾರ ಹಾಕಿದ್ದಾನೆ. ಇಂಥ 420 ತಿಪ್ಪೇಸ್ವಾಮಿಯವರು ನಮ್ಮ ಠಾಣೆಗೆ ಬೇಡ. ಆದ್ದರಿಂದ ಮುಂದಿನ ದಿನದಲ್ಲಿ ಇದೇ ರೀತಿ ಆತನು ಬಡವರಿಗೆ ತೊಂದರೆ ಕೊಟ್ಟರೆ, ಬಡವರಿಗೆ ಯಾವುದೇ ರೀತಿ ತೊಂದರೆ ಕೊಟ್ಟರೆ ಆತನು ಮುಂದಿನ ದಿನದಲ್ಲಿ ಬಹುಜನ ಸಮಾಜ ಪಾರ್ಟಿ ಖಂಡಿಸ್ತದೆ. IG SP IG DGP ಹೋಮ್ ಮಿನಿಸ್ಟರ್ ಗಂಟ ನಾವು ಬಹುಜನ ಸಮಾಜ ಪಾರ್ಟಿ ರ್ಯಾಲಿ ಮಾಡಬೇಕದ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಜೈ ಭೀಮ್. ಇವತ್ತು ಆನೇಕಲ್ ತಾಲೂಕು ಜನತಾ ಕಾಲೇಜಿನಾಗ ಇವತ್ತು ಅಂಬೇಡ್ಕರ್ ಭವನದಲ್ಲಿ ಒಂದು ಮೀಟಿಂಗ್ ಇಟ್ಕೊಂಡು ಕಾಂಚೀರಾಮ್ ಸಾರ್ ಜಯಂತಿ ದಿನ ಅಂತೇಳಿ ನಾವು ಇಟ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಇಟ್ಕೊಂಡು ಇವತ್ತು ಆನೇಕಲ್ ತಾಲೂಕು ಯಾವುದೇ ಎಲೆಕ್ಷನ್ ಬರಲಿ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಮಾಡ್ತೀರಿ. ಎಲ್ಲ ಕಡೆ ಹೋಗಿ ನಾವು ಯಾಕಂದರೆ ಈ BJP ಕಾಂಗ್ರೆಸ್ಸು ಭ್ರಷ್ಟಾಚಾರ ನೋಡಿದೆ. ಇವತ್ತು ನಾವೆಲ್ಲ ಒಂದು ಓಟ್ ಕೊಡಿ, ಒಂದು ನೋಟ್ ಕೊಡಿ ಅಂತ ಹೋದಾಗ ಜನಗಳಿಗೆ ಕಷ್ಟ ಕೇಳಿದಾಗ
ಸರ್ ನಮಗೆ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿ ನಾವು ಗೆಲ್ಸ್ಕೊಂಬರ್ತೀರಿ ಅಂತೇಳಿ ಇವತ್ತು ಇಡೀ ಕಾರ್ಯಕರ್ತರಾಗಲಿ ಹೋಗುವಂಥ ಜನಗಳಾಗಲಿ ಹೇಳಿದ ತಕ್ಷಣವೇ ನಾವು ಅದಕ್ಕೆ ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲಪ್ಪನ ಸೂಚನೆ ಕೊಟ್ಟಿದ್ರಿ. ಪ್ರತಿ ಹಳ್ಳಿಗೆ, ಪ್ರತಿ ಗ್ರಾಮಕ್ಕೆ, ಪ್ರತಿ ಮನೆಗೆ ನಾವು ಹೋಗಿ ಅವರ ಕಷ್ಟಗಳನ್ನ ವಿಚಾರಿಸಿ ಅವ್ರ ಕಷ್ಟಗಳನ್ನ ನಾವು ಸ್ಪಂದಿಸೋಣ. ಯಾವುದೇ ಕಾರಣಕ್ಕೂ ನೆಕ್ಸ್ಟು ಎಲ್ಲ ಕಡೆ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್. ಕೊನೆಯ ಭಾರತದ ಬಹುಜನರ ಕೊನೆಯ ಇತಿಹಾಸ ಪುರುಷರ ಆದಂಥ ಕೊನೆಯ ಇತಿಹಾಸ ಪುರುಷರು ಇನ್ಯಾರು ನಾವು ನೋಡೋಕ್ಕಾಗಲ್ಲ. ಕಾಂಚನರಾಮ್ ಸಾಹೇಬ್ರದ್ದು ಹುಟ್ಟುಹಬ್ಬ ಮಾಡೋದಕ್ಕೆ ನಾವೆಲ್ಲ ಪುಣ್ಯವಂತರಂತ ನಾವು ಭಾವಿಸ್ಕೊತೀವಿ. ಈಗಾಗಲೇ ನಮ್ಮ ನಾಗರಾಜ್ ಸರು, ಯಲ್ಲಪ್ಪ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕಿನ ಆಗುವಗಳ ಬಗ್ಗೆ ಚರ್ಚೆ ಮಾತಾಡಿದ್ದಾರೆ. ಕಾಂಚನರಾಮ್ ಸಾಹೇಬ್ ಜನ್ಮದಿನ ಅಂಗವಾಗಿ ನಾವೆಲ್ಲ ಮಾತಾಡಿದ್ವಿ. ಈ ಸಂದೇಶ ಬಹುಜನ ಮತದಾರರಿಗೆ ಹೋಗುತ್ತೆ ಅಂತ ನಾನು ಭಾವಿಸ್ತೀವಿ. ನಾನು ವಿಶೇಷವಾಗಿ ಆನೇಕಲ್ ತಾಲೂಕು, ನಾನೊಬ್ಬ ಹಿರಿಯ ಹೋರಾಟಗಾರನಾಗಿ ಈ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ನಮ್ಮ ಆತ್ಮೀಯರು ಸ್ನೇಹಿತರಾದ ಶಿವಣ್ಣವರಿಗೆ ಒಂದು ಸೂಚನೆ ಕೊಡ್ತಾ ಇದ್ದೀನಿ. ಈ ತಾಲೂಕು ಮೂಲ ಹೋರಾಟಗಾರರ ತಾಲೂಕಿದೆ. ಈ ತಾಲೂಕಲ್ಲಿ ಮೂಲ ಹೋರಾಟಗಾರರ ತಾಲೂಕು. ಇಡೀ ರಾಜ್ಯದಲ್ಲಿ ಆನೇಕಲ್ ಅಂದರೆ ಹೋರಾಟದಲ್ಲಿ ಮೊದಲನೇ ಸ್ಥಾನ. ಪ್ರತಿಯೊಂದು ನಾವು ಸೈಟು, ಭೂಮಿ, ಸಾಮಾಜಿಕ ನ್ಯಾಯ, ಸಮಾನತೆ, ಸೋದರತೆ ಪಡೆದಿರೋದು ಈ ತಾಲೂಕಲ್ಲಿ ಹೋರಾಟದ ಮೂಲಕ ಅನ್ನೋದನ್ನು ಅದು ಇವತ್ತು ಕೂಡ ಇತಿಹಾಸದಲ್ಲೇ ಯಲಕೃಷ್ಣಪ್ಪ ಆಗಿರ್ಬೋದು, ಜಿಗರಿ ಶಂಕರಣ್ಣ ಆಗಿರ್ಬೋದು, ಕೊಟ್ಟಪಟ್ಟ ನಾಗರಾಜ್ ಆಗಿರ್ಬೋದು, ಗೋಪಾಲ್ ಸಾಹೇಬ್ರ ಆಗಿರ್ಬೋದು, ಮತ್ತು ನಮ್ಮ ಮಾವಳಿ ಶಂಕರ ಆಗಿರ್ಬೋದು, ಇನ್ನೂ ಅನೇಕ ಹೋರಾಟಗಾರರು ತ್ಯಾಗ ಮಾಡಿದ್ದಾರೆ ಆನೇಕಲ್ ತಾಲೂಕಿಗೆ. ಯಾವುದೇ ವ್ಯಕ್ತಿಯಿಂದ ಯಾವುದೋ ಪಕ್ಷದಿಂದ ಇದೇನು ಬದಲಾವಣೆ ಆಗಿಲ್ಲ. ಅದೇನೋ ಬದಲಾವಣೆ ಆಗಿದ್ದಂದರೆ ಸಂವಿಧಾನಬದ್ಧವಾಗಿ ಮೀಸಲಾತಿ ಮೂಲಕ ಅದು ಸಹಾಯ ಮಾಡೋದ್ರಿಂದ ಸ್ವಂತ ಯಾವುದೋ ಪಾರ್ಟಿಯಿಂದ ವ್ಯಕ್ತಿಯಿಂದ ಆಗಲಿಲ್ಲ. ಒಂದೊಂದು ಗಂಟೆ ನಾವು ನೆನೆಸ್ಕೊಂಡ್ರೆ ಇವತ್ತು ಕೂಡ ನಮ್ಮ ಹಿರಿಯರು ಯಲಕೃಷ್ಣಪುರಿ ತಾಲೂಕು ಮೊಟ್ಟ ಮೊದಲವರೆಗೆ ಜಗಳ ಯಲಕೃಷ್ಣಪುರಿ ತಾಲೂಕು ಮೊಟ್ಟ ಮೊದಲವರೆಗೆ ಅಂಬೇಡ್ಕರ್ ಸಾಹೇಬರ ಫೋಟೋವನ್ನು ತಂದುಕೊಂಡಂಥ ಮಹಾನಾಯಕ. ಅದರ ದುರಂತ ಏನಂದ್ರೆ ಅವರು ಸರಿ ಎಮ್ ಎಲ್ ಎ ಆಗಿರ್ತಾರೆ ತಾಲೂಕಲ್ಲಿ, ಅವರು ಕೂಡ ಎಮ್ ಎಲ್ ಎ ಆಗಲಿಲ್ಲ. ಇದೇ ನಮ್ಮ ಬಿಗೊಪ್ಪ ಸಾಹೇಬರ ಭೋಜನ ಚಳುವಳಿ ಕಾಂಚನರಾಮ್ ಸಾಹೇಬರ ಅನ್ಯಾಯವಾಗಿ ಕಾಂಚನರಾಮ್ ಸಾಹೇಬರ ಮಗನಾಗಿ 5ರಿಂದ 4 ಸರಿ ಚುನಾವಣೆ ನಿಂತ್ಕೊಂಡು ಅವನ್ನೂ ಕೂಡ ತಾಲೂಕು ಜನ ಗೆಲ್ಲಿಸಿಲ್ಲ. ಇನ್ನು ಅನೇಕರು ಮೂಲ ಹೋರಾಟಗಾರರು ತಾಲೂಕಲ್ಲಿ. ಆದರೂ ನಮ್ಮ ಆನೇಕಲ್ ತಾಲೂಕು ಶಿವಣ್ಣವರಿಗೆ ನಿಮ್ಮ ಮೀಡಿಯಾಗಳ ಮೂಲಕ ಒಂದು ವಿಚಾರವನ್ನು ಇಡ್ತಾ ಇದ್ದಾರೆ. ತಾಲೂಕಲ್ಲಿ ಆಡಳಿತ ಭಾರಿ ಹದಗೆಟ್ಟಿದೆ. ಆನೇಕಲ್ ತಾಲೂಕಲ್ಲಿ ಕಾರ್ಯಾಂಗ ವ್ಯವಸ್ಥೆ ಭಾರಿ ಹದಗೆಟ್ಟಿದೆ. ಆನೇಕಲ್ ತಾಲೂಕು ಸಾಮಾನ್ಯ ಜನರ ಯಾವ ಕೆಲಸನೂ ಕೂಡ ಆಗ್ತಾಯಿಲ್ಲ. ನಾನೊಬ್ಬ ಹೋರಾಟಗಾರನಾಗಿ ಹೇಳ್ತಾ ಇದ್ದೀನಿ. ರೆವಿನ್ಯೂ ಇಲಾಖೆ ಅಂತೂ, ಪೊಲೀಸ್ ಇಲಾಖೆ ಅಂತೂ, ಇತರೇ ಸಾರ್ವಜನಿಕರಿಗೆ ಸಿಕ್ಕುವಂಥ ಇಲಾಖೆಗಳಿದೆಯಲ್ಲ, ಎಲ್ಲ ಇಲಾಖೆಗಳಿಗೆ ಯಾರು ದೊಡ್ಡವರು ಯಾರು ಸಿಕ್ಕೋದು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರಿ ಇನ್ಸ್ಪೆಕ್ಟರ್ ಮುಂದೆ ಯಾರಂತ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ. ಸರ್ಕಾರಿ ಇನ್ಸ್ಪೆಕ್ಟರ್ ಕೆಲಸ ಎಸ್ಗಳು ಮಾಡ್ತವ್ರೆ, ತಹಸೀಲ್ದಾರ್ ಕೆಲಸ ಕಲೆಕ್ಟ್ ಮಾಡ್ತವ್ರೆ, ಯಾವುದೇ ಜನಪರ ಕೆಲಸ ಆಗ್ತಾಯಿಲ್ಲ. ಆದಷ್ಟು ಬೇಗ ನಮ್ಮ ತಾಲೂಕು ಶಾಸಕರು ಶಿವಣ್ಣವರು ಇದನ್ನು ಗಮನಕ್ಕೆ ತಗೊಂಡು ಆನೇಕಲ್ ತಾಲೂಕಲ್ಲಿ ಎಲ್ಲ ಅಧಿಕಾರಿಗಳನ್ನ ಸಭೆ ಕರೆದು ಪ್ರತಿಯೊಂದು ಒಂದೊಂದು ಸಬ್ಜೆಕ್ಟ್ ಚರ್ಚೆ ಮಾಡಿ ಈ ತಾಲೂಕಿಗೆ ಅಭಿವೃದ್ಧಿ ಮಾಡೋದಕ್ಕೆ ನಾನು ಅವರಲ್ಲಿ ಕೇಳ್ಕೊತೀನಿ. ಒಂದು ವೇಳೆ ಆಗಲಿಲ್ವಾ ಮುಂದಿನ ದಿನದಲ್ಲಿ ತಾಲೂಕು ಅಭಿವೃದ್ಧಿ ಬಗ್ಗೆ ಬಹುಜನ ಸಮಾಜ ಪಾರ್ಟಿ ಮತ್ತು ನಮ್ಮ ದಲಿತ ಸಂಘಟನೆಗಳು ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಈಗಾಗಲೇ ನಾವು ಘೋಷಣೆ ಹಾಕಿದ್ದೀವಿ. ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡೋದು. ಅದೇ ಅಂಬೇಡ್ಕರ್ ಭವನ ಇವತ್ತು ಆಗಿರೋದು ಭಾರಿ ಹೋರಾಟಗಾರ ಶ್ರಮ ಇದೆ. ಆಮೇಲೆ ಅಕ್ರಮ ಸಕ್ರಮ ಯಾವುದೋ ಓಬಮ್ಮ ಕಾಲದಲ್ಲಿ ಸೈಡ್ಲಿ ಕೊಟ್ಟಿರೋದು. ಒಂದೊಂದು ಸಂಸಾರ 2 ಸಂಸಾರ 3 ಸಂಸಾರ ವಾಸ ಮಾಡ್ತಾವ್ರೆ. ಅವರು ಖುದ್ದಾಗಿ ಶಿವಣ್ಣವ್ರು ನೋಡಿದ್ದಾರೆ ಕೆನಸ್ ಹೋದಾಗ. ಇದು ಅಕ್ರಮ ಸಕ್ರಮ ಅರ್ಜಿಗಳಲ್ಲಿ ನಿಮ್ಮ ತಾಲೂಕು ತಹಸೀಲ್ದಾರರು ಲಕ್ಷಾಂತರ ರೂಪಾಯಿ ಅದು ನಿಮ್ಮ ಹೆಸರು ಹೇಳಿ, ಯಾರ ಹೆಸರು ಹೇಳಿ, ಅವರ ಹೆಸರು ಹೇಳ್ಕೊಂಡ್ರೆ ಹಾಳಾಗೋಗಲಿ. MLA ಕೊಡಬೇಕು ಮತ್ತು ಉಸ್ತುವಾರಿ ಸಚಿವರು ಕೊಡಬೇಕು, ನಿಮ್ಮ ಹೆಸರು ಹೇಳಿ 2 ಲಕ್ಷ 3 ಲಕ್ಷ 50 ಸಾವಿರ ದುಡ್ಡನ್ನು ನೇರವಾಗಿ ಕೇಳ್ತಾವ್ರೆ. ನೀವು ಯಾಕೆ ಅವ್ನು ಕೇಳ್ತಾ ಇಲ್ಲ? ನೀವು ಯಾಕೆ ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ? ಆದಷ್ಟು ಬೇಗ ಶಿವಣ್ಣವರೇ ದಯಮಾಡಿ ನೀವು ಇದನ್ನು ಈ ಸಂದೇಶವನ್ನು ಗಮನಕ್ಕೆ ತಗೊಂಡು ಅಧಿಕಾರಿಗಳು ಮತ್ತು ಸಾರ್ವಜನಿಕ ಸಭೆ ಕರೆದು ಚರ್ಚೆ ಮಾಡಿ ಈ ತಾಲೂಕಿನ ಅಭಿವೃದ್ಧಿ ಕಡೆ, ಈ ತಾಲೂಕಿನ ಸ್ವಾಭಿಮಾನದ ಕಡೆ ಹೋಗಿ ಅಂತೇಳಿ ನಾನು ಶಿವಣ್ಣನ ಮನವಿ ಮಾಡ್ಕೊತೀನಿ. ಒಟ್ಟು ಬಹುಜನ ಸಮಾಜ ಪಾರ್ಟಿ ನಿರಂತರವಾಗಿ ಇದನ್ನು ವಿರುದ್ಧವಾಗಿ ಹೋರಾಟ ಮಾಡೋದು ಅಂತ ಹೇಳ್ತಾ ನನ್ನ ಮಾತು ಜೈ ಭೀಮ್, ಜೈ ಭಾರತ್. ಕಾಂಚನರಾಮ್ ಸಾಹೇಬರ ಬರ್ತ್ಡೇ ಕಾರ್ಯಕ್ರಮವನ್ನು ಕಾಪುಸಳ್ಳಿ ಜನತಾ ಕಾಲೇಜು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ 3 ಕಾರ್ಯಕರ್ತರು ಬಂದು ಭಾಗವಹಿಸಿದ್ದು ಕಾಂಚನರಾಮ್ ಬರ್ತ್ಡೇನ ಯಶಸ್ವಿಗೊಳಿಸಿದ್ದಾರೆ. ಆದರೆ ಇಲ್ಲಿ ಬಹುಜನ ಸಮಾಜ ಪಾರ್ಟಿಗೆ ಇಲ್ಲಿ ಬಂದಿರೋಂತಹ ಎಲ್ಲ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಈ ತಾಲೂಕಲ್ಲಿ ಗ್ರಾಮ ಪಂಚಾಯಿತಿಗಳು ಹಾಗೂ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯಲ್ಲಿ ಎಲ್ಲ ಕಡೆ ಬಹುಜನ ಸಮಾಜ ಪಾರ್ಟಿನ ಎಲ್ಲ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಿ ಈ ತಾಲೂಕಲ್ಲಿ ರಿಸರ್ವೇಷನ್ ತಾಲೂಕಲ್ಲಿ ಬಹುಜನ ಸಮಾಜ ಪಾರ್ಟಿಯನ್ನು ಒಂದು ಹಂತಕ್ಕೆ ತಂದು
ನಿಲ್ಲಿಸಿದ್ರೆ ಮಾತ್ರನೇ ಇಲ್ಲಿ ಎಮ್ ಎಲ್ ಎಗೆ ಒಂದು ಬಲ ಸಿಗೋದು. ಎಮ್ ಎಲ್ ಎ ಅಂತಂದರೆ ಬಹುಜನ ಸಮಾಜ ಪಾರ್ಟಿಯಿಂದ ಎಮ್ ಎಲ್ ಎ ಕ್ಯಾಂಡಿಡೇಟ್ಗೆ ಆ ಥರ ಮಾಡಿದ್ರೇ ಬಹುಜನ ಸಮಾಜ ಪಾರ್ಟಿ ಏನಾದರೂ ಓಟ್ ತಗೊಳಕ್ಕೆ ಇಲ್ಲಿ ಆಗುತ್ತೆ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಎಮ್ ಎಲ್ ಎ ಕ್ಯಾಂಡಿಡೇಟಾಗಿ ನಿಂತ್ಕೊಂಡಾಗ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನಾವು ಎಲ್ಲಿಂದ ಹೋಗ್ಬೇಕಂದ್ರೆ ತಳಪಾಯದಿಂದ ಬರಬೇಕು. ಕೆಳ ಹಂತದಿಂದ ಬಂದು ಒಂದು ಹಂತಕ್ಕೆ ಬಂದಾಗ ಈಗಿಲ್ಲ ಅಂದರೂ ನೆಕ್ಸ್ಟ್ ದಿನ ಆಗಲಿ ಒಂದು ಎಮ್ ಎಲ್ ಎ ನಾವು ಆಗಿ ಬಹುಜನ ಸಮಾಜ ಪಾರ್ಟಿ ತಾಲೂಕಲ್ಲಿ ಏನು ಅನ್ನೋದನ್ನು ತೋರಿಸ್ಬೋದು. ಆದರೆ ಅಧಿಕಾರಿಗಳಲ್ಲಿ ಯಾರಿಗೂ ಈಗ ದಲಿತರಂದರೆ ಭಯನೇ ಇಲ್ಲ. ರಿಸರ್ವೇಷನ್ ತಾಲೂಕಲ್ಲಿ ಬರೋಂಥ ಅಧಿಕಾರಿಗಳಿಗೆ ಯಾರಿಗೂ ಭಯ ಇಲ್ಲ. ಒಂದು ತಾಲೂಕು ಆಫೀಸಲ್ಲಿ ಒಂದು ರೆಕಾರ್ಡ್ ರೂಮ್ 1 ವರ್ಷ ಆಯಿತು ಬಾಕ್ಲಕ್ಕೆ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾಯಿದ್ವಿ. ಏನು ಸ್ಕ್ಯಾನಿಂಗ್ ಮಾಡ್ತಾರೆ? ಬರೋಂಥ ಪಾಪ ಬಡಪಾಯಿಗಳಿಗೆ ದಿನಕ್ಕೆ 200 ರೂಪಾಯಿ 300 ರೂಪಾಯಿ ಕೂಲಿ ಮಾಡೋಂಥವ್ರು ರೆಕಾರ್ಡ್ ರೂಮ್ ಕಡೆ ಬಾಗಲ ಹಾಕಿ ದಿನ ಹೋಗಿ ದಿನ ಬಂದು ಅವ್ರ ಸಮಸ್ಯೆನ ಬಗೆಹರಿಸೋಕ್ಕೆ ತಾಂದ್ರ ಕೈಯಲ್ಲೂ ಆಗ್ತಾಯಿಲ್ಲ. ಅಲ್ಲಿರೋಂಥ ಶಿಸ್ತಾರಗಳಾಗಲಿ ಯಾರೂ ಅದನ್ನು ಸ್ಪಂದಿಸ್ತಾ ಇಲ್ಲ. ಇಂಥ ಸಂದರ್ಭ ಬಂದಿದೆ. ಇದಕ್ಕೆ ಯಾರೂ ಹೊಣೆ ಆಗ್ತಾ ಇಲ್ಲ. ಯಾವುದೇ ಲೀಡರ್ಗಳ ಹತ್ರ ಹೋದ ಕೂಡ ಅದು ಸಮಸ್ಯೆ ಬಗೆಹರಿತಾ ಇಲ್ಲ. ಹೀಗಾಗಿ ಈ ದಿನ ಬಹುಜನ ಸಮಾಜ ಪಾರ್ಟಿ ಕಡೆ ನಾವು ಇವಾಗ ಏನಾದರೂ ಒಂದು ಹೋರಾಟ ಮಾಡಿ ಅಲ್ಲಿ ಒಂದು ಸ್ಟ್ಯಾಂಡರ್ಡಾಗಿ ನಾವು ಅದನ್ನು ಕೆಲಸ ಮಾಡಬೇಕಂದ್ರೆ ಇಲ್ಲಿ ನಮಗೇನು ಬೇಕು? ಬಹುಜನ ಸಮಾಜ ಪಾರ್ಟಿ ಒಂದು ಸ್ಟ್ರೆಂತಾಗಿ ನಿಂತ್ಕೊಳ್ಬೇಕಂದ್ರೆ ಎಲ್ಲ ತಾಲೂಕಿನ ಕಾರ್ಯಕರ್ತರು ಬಹುಜನ ಸಮಾಜ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು. ಬಹುಜನ ಸಮಾಜ ಪಾರ್ಟಿಗೆ ಸಪೋರ್ಟ್ ಮಾಡಿದಾಗ ಮಾತ್ರ ನಾವು ಇವಾಗ ಅದನ್ನೆಲ್ಲ ಪರಿಹಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನೊಂದು ಒಳ ಮೀಸಲಾತಿ ಅಂತಂದರೆ ಲೆಫ್ಟ್ ಟು ರೈಟು ಇದನ್ನು ಒಳ ಮೀಸಲಾತಿ ಹೋಗೋದಕ್ಕೆ ಏನಕ್ಕೆ ಸರ್ ಅದು ಅವಶ್ಯಕತೆ ಇಲ್ಲದಂಥ ವಿಚಾರ. ಅದು ಒಳ ಮೀಸಲಾತಿ ಅವಶ್ಯಕತೆ ಇಲ್ಲದಂಥ ವಿಚಾರ. ಈಗ ನಾವು ದಲಿತರು ಏನಿವತ್ತು ರಾಜ್ಯದಲ್ಲಿ ಎಲ್ಲ ದಲಿತರು ಒಂದಾಗಿ ಇವತ್ತು ಯಾವುದೋ ಬಹುಜನ ಸಮಾಜ ಪಾರ್ಟಿ ಕಡೆ ಹೋಗಿ ಬಹುಜನ ಸಮಾಜ ಪಾರ್ಟಿನ ನಾವು ಗೆಲ್ಲಿಸಿ ಎಲ್ಲ ರಾಜ್ಯದಲ್ಲಿ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಬಹುಜನ ಸಮಾಜ ಪಾರ್ಟಿಯಿಂದ ಗೆಲ್ಲಿಸ್ಕೊಂಡಾಗ ಇಡೀ ರಾಜ್ಯದಲ್ಲಿ ನಾವು ಆಲ್ರೆಡಿ ಈಗ ವಿಧಾನಸೌಧದಲ್ಲಿ ಒಂದು CM ಇಲ್ಲಾಂದರೆ ಡೆಪ್ಯೂಟಿ CM ಆಗುವಂಥ ಒಂದು ಸ್ಥಾನದಲ್ಲಿ ಇರೋಂಥ ಕೆಪಾಸಿಟಿ ಇರುತ್ತೆ. ಯಾಕೆಂದರೆ ಈ ಮಾತಾಡ್ತಾ ಏನಂದರೆ ರಾಜ್ಯದಲ್ಲಿ ಲೆಫ್ಟ್ ಟು ರೈಟು 63% ಬರ್ತೀವಿ ನಾವು. 63% ಬರ್ತೀವಿ. ಇಷ್ಟು ಜನ ಒಂದಾಗಿ ಇವತ್ತು ನಾವೇನಾದರೂ ಎಲೆಕ್ಷನ್ ಫೈಟ್ ಮಾಡಿದ್ರೆ ನಾವು ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬರೋದಕ್ಕೆ ಒಂದು ಸ್ಥಾನ ಸಿಗುತ್ತೆ. ಅದು ಬಿಟ್ಟು ಇವತ್ತು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡು ಸಮುದಾಯಗಳನ್ನ ಡಿವೈಡ್ ಮಾಡಿ ಒಂದು ಕಡೆ ಲೆಫ್ಟ್ ಅವ್ರನ್ನ ಒಂದು ಕಡೆ ರೈಟ್ ಅವ್ರನ್ನ ಡಿವೈಡ್ ಮಾಡಿ ಅವ್ರ ಮೇಲೆ ಬೇಯಿಸ್ಕೊಳೋಕ್ಕೋಸ್ಕರ ಇವತ್ತು ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ಬಲಿಯಾಗಿದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈಗ ಏನಿದು ಒಳ ಮೀಸಲಾತಿ ಅನ್ನೋದನ್ನು ಇದಕ್ಕೆ ಯಾವುದೇ ಕ್ಯಾಟಗಿರಿ ಜನಾಂಗ ಲೆಫ್ಟ್ ಆಗಲಿ ರೈಟ್ ಆಗಲಿ ಯಾರೂ ಅದಕ್ಕೆ ಬಲಿಯಾಗಬೇಡಿ. ದಯವಿಟ್ಟು ನಾವು ಎಲ್ಲೋಗಬೇಕು ಕಾಂಶಿರಾಮ್ ಸಾಹೇಬ್ ಹೇಳ್ದಂಗೆ ನಾವು ರಾಜಕೀಯ ಹಂತವಾಗಿ ಬಹುಜನ ಸಮಾಜ ಪಾರ್ಟಿ ಕಡೆ ಹೋಗಿ ನಾವು ಬಹುಜನ ಸಮಾಜ ಪಾರ್ಟಿಯಲ್ಲಿ ನಿಂತು ಇಡೀ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ನಾವು ತಗೊಂಡು ನಮ್ಮ ಅಧಿಕಾರ ನಾವೇ ತಗೊಳ್ಳೋಂಥ ಸ್ಥಿತಿಗೆ ಬರಬೇಕಂತೇಳಿ ನಾನು ಇವತ್ತು ಎಲ್ಲ ನಮ್ಮ ದಲಿತ ಮುಖಂಡರಿಗೆ ನಾನು ಮನವಿ ಮಾಡಿಕೊಳ್ಳುತ್ತಾ, ಮತ್ತು ಅಂಬೇಡ್ಕರ್ ಭವನ ಈಗಾಗಲೇ ಸುಮಾರು 10-15 ವರ್ಷ ಆಯಿತು. ಆನೇಕಲ್ ತಾಲೂಕಲ್ಲಿ ಅಂಬೇಡ್ಕರ್ ಭವನ ಇದಾಗಿ ಸುಮಾರು ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ. ಇದುವರೆಗೂ ತಿರುಗಿ ಮತ್ತೆ ಎಲೆಕ್ಷನ್ ಬರುತ್ತೆ. ಇವಾಗ ತಿರುಗಿ ಮತ್ತೆ ಆನೇಕಲ್ ತಾಲೂಕು ವಿಧಾನಸಭೆ ಎಲೆಕ್ಷನ್ ಬರೋಂಥ ಸ್ಥಿತಿಯಲ್ಲಿದೆ. ಈಗಲೂ ಸಹ ಅಂಬೇಡ್ಕರ್ ಭವನನ್ನು ಉದ್ಘಾಟನೆ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಎಲೆಕ್ಷನ್ ಬರೋ ಗಂಟ ಅದನ್ನು ಒಂದು ಗುರಿಯಾಗಿ ಮಾಡಿಕೊಂಡು ಈ ಆನೇಕಲ್ ತಾಲೂಕಲ್ಲಿಂಥ ದಲಿತರಿಗೆ ಅಂಬೇಡ್ಕರ್ ಭವನನ್ನು ತೋರಿಸ್ಕೊಂಡು ಎಲೆಕ್ಷನ್ ಓಟ್ ಕೇಳಬೇಕಂತೇಳಿ ಈ ರಾಜಕೀಯವಾದಿಗಳು ಇವಾಗ ಹೊರಟಿದ್ದಾರೆ. ಆದ್ದರಿಂದ ದಯವಿಟ್ಟು ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರದಲ್ಲಿ ದಲಿತರಿಗೆ ಇರೋದೊಂದೇ ಅದನ್ನು ದಯವಿಟ್ಟು ನೀವು ಅಂಬೇಡ್ಕರ್ ಭವನನ್ನು ಉದ್ಘಾಟನೆ ಮಾಡಿ ದಲಿತರಿಗೆ ಕೊಡಬೇಕಂತೇಳಿ ಈ ಮೂಲಕ ನಾನು ಮಾಧ್ಯಮ ಮೂಲಕ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಜೈ ಭೀಮ್, ಜೈ ಭಾರತ್.